ಹಾಯ್ ಡಾಕ್ಟರ್. ನನ್ನ ಹಾಯ್. ನನ್ನ ನ್ಯೂಬೋರ್ನ್ ಬೇಬಿಗೆ ಡೇಂಜರ್ ಸೈನ್ಸ್ ಹೇಗೆ ಐಡೆಂಟಿಫೈ ಮಾಡೋದು? ಗುಡ್ ಕ್ವೆಶನ್. ಡೇಂಜರ್ ಸೈನ್ಸ್ ಇನ್ ನ್ಯೂ ಬಾರ್ನ್ ಬೇಬಿ ತುಂಬ ಜನಕ್ಕೆ ಗೊತ್ತಾಗಲ್ಲ. ಸೊ ನಿಮಗೆ ಬೇಸಿಕಲಿ ಡೇಂಜರ್ ಸೈನ್ಸ್ ಅಂದರೆ ಹೆಂಗೆ ಐಡೆಂಟಿಫೈ ಮಾಡೋದು ಗೊತ್ತಾಗಬೇಕು. ಫಸ್ಟ್ ಒನ್, ಬೇಬಿ ಕೈಕಾಲು ತಣ್ಣಗೆ ಇರೋದು, ಬಾಡಿ ತಣ್ಣಗಿರೋದು, ಇವೆಲ್ಲ ಡೇಂಜರ್ ಸೈನ್ಸ್ ಅಂದರೆ ಹೈಪೋಥರ್ಮಿಯಾ ಅಂತೀವಿ. ನೆಕ್ಸ್ಟ್ ಒನ್, ಯೆಲ್ಲೋ ಕಲರ್ ವಾಮಿಟಿಂಗ್ ಮಾಡೋದು. ಯೆಲ್ಲೋ ಕಲರ್ ಅಥವಾ ಗ್ರೀನಿಶ್ ವಾಮಿಟಿಂಗ್ ಆಲ್ವೇಸ್ ಎ ಡೇಂಜರ್ ಸೈನ್ಸ್. ಸ್ವಲ್ಪ ಸ್ವಲ್ಪ ಹಾಲು ತೆಗೆದು ವೈಟಿಶ್ ನಾರ್ಮಲ್. ಸೀಜರ್ಸ್ ಅಂತೀವಿ, ಫಿಟ್ಸ್ ಅಂತಾರು. ಫಿಟ್ಸ್ ಬರೋದು ನಾರ್ಮಲ್ ಅಲ್ಲ ನ್ಯೂ ಬಾರ್ನ್ ಬೇಬೀಸಲ್ಲಿ. ಇಟ್ ಕ್ಯಾನ್ ಬಿ ಡ್ಯೂ ಟು ಹೈಪೋಗ್ಲೈಸಿಮಿಯಾ ಅಂತೀವಿ, ಬ್ಲಡ್ ಶುಗರ್ಸು ಅಥವಾ ಕ್ಯಾಲ್ಶಿಯಂ ಕಡಿಮೆ ಆಗಿರುತ್ತೆ ಬ್ಲಡ್ಡಲ್ಲಿ. ನೆಕ್ಸ್ಟ್ ಸಿಂಟಮ್ ಜಾಂಡಿಸ್. ಜಾಂಡಿಸ್ ನಾರ್ಮಲ್, ನ್ಯೂ ಬಾರ್ನ್ ಜಾಂಡಿಸ್ ಸ್ವಲ್ಪ ಇರೋದು ನಾರ್ಮಲ್ಲು. ಬಟ್ ಇಫ್ ಇಟ್ ಎಕ್ಸೀಡ್ಸ್ ಒಂದು ಡೇಂಜರಸ್ ಲೆವೆಲ್ ಎಕ್ಸೀಡ್ ಆದರೆ ಕಣ್ಣು ಮತ್ತು ಕೈಕಾಲು, ಪಾಮ್ಸ್ ಆ್ಯಂಡ್ ಸೋಲ್ಸ್ ಸ್ಟ್ರೈನಿಂಗ್ ಅಂತೀವಿ, ಇದು ಅಬ್ನಾರ್ಮಲ್. ದೆನ್ ಬೇಬಿ ಫೀಡಿಂಗ್ ಬಿಡೋದು, ಲೆಥಾರ್ಜಿ ಅಂತೀವಿ, ಅದು ಒಂದು ಸೈನ್ ಆಫ್ ಇನ್ಫೆಕ್ಷನ್. ನಿಯೋನೆಟಲ್ ಸೆಪ್ಸಿಸ್ ಅಂತೀವಿ. ಈ ಥರ ಎನಿ ಡೇಂಜರ್ ಸೈನ್ಸ್ ಇದ್ದರೆ ತಕ್ಷಣ ನಿಮ್ಮ ಪೀಡಿಯಾಟ್ರಿಷಿಯನ್ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಬಾಯ್.